ಮಹಿಳಾ ವಿವಿಧೋದ್ದೇಶ ಮಿತವ್ಯಯ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ. 20 ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ. ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಪಿಗ್ಮಿ ಅಕೌಂಟ್, ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್. ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್, ಆರ್ಟಿಜಿಎಸ್, ನೆಫ್ಟ್, ಮೊಬೈಲ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್, ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು. ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟಾಂಟ್ಲಿ ಲೋನ್, ಬಿಸಿನೆಸ್ ಲೋನ್, ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್. ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಫಸ್ಟ್ ಫ್ಲೋರ್, ಚನ್ನಕೇಶವ ಡಿಲೆಕ್ಸ್ ಲಾಡ್ಜ್, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951299950. ಶಿವರಾಜನವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನರಸಾಪುರ ನಾಗರಾಜ್ ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಸಮಾರಂಭ ಪ್ರಾರಂಭವಾಗುತ್ತಿದ್ದು ಈ ಸಮಾರಂಭದ ಬಹಳ ಸುದೀರ್ಘವಾಗಿ ಎಲ್ಲ ವಿಚಾರಗಳನ್ನ ಕೂಡ ಪೂರ್ಣಗೊಳಿಸಿದ್ದಾರೆ. ಇದೇ ತಿಂಗಳು 26ನೇ ತಾರೀಕು ನಡೆಯುವಂತ ಲೋಕಸಭಾ ಚುನಾವಣೆಯ ಸಲುವಾಗಿ ನಾನು ಮತ್ತು ಗೋಪಿಯವರು 17 ಗ್ರಾಮ ಪಂಚಾಯತ್ಗಳನ್ನ ಮುಗಿಸಿ ಇದು 18ನೇ ಗ್ರಾಮ ಪಂಚಾಯತ್ಗೆ ಬಂದಿದೆ. ಯಾಕೆ ಬಂದಿದ್ದೇವೆ ಅನ್ನುವಂಥದ್ದು ನಮಗೆಲ್ಲರೂ ಕೂಡ ಗೊತ್ತಿದೆ. 26ನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ ಮಲ್ಲೇಶ್ ಬಾಬು ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ನಾವು ನಿಮ್ಮ ಗ್ರಾಮ ಪಂಚಾಯತ್ಗೆ ಬಂದಿದ್ದೇವೆ. ಯಾಕೆ ಮಲ್ಲೇಶ್ ಬಾಬು ಅವರನ್ನು ಆಯ್ಕೆ ಮಾಡಬೇಕಾಗಿದೆ, ಯಾಕೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಬೇಕಾಗಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನಾವು ಹಳ್ಳಿಯಿಂದ ಡೆಲ್ಲಿಯವರೆಗೆ ಕೂಡ ಚುನಾವಣೆಗಳನ್ನ ನೋಡಿದೆ. ಆದರೆ ಡೆಲ್ಲಿಗೆ ಹೋಗುವಂತಹ ಚುನಾವಣೆ ಹೇಗೆ ಅಂದ್ರೆ ಇದು ನಮ್ಮ ದೇಶದ ಚುನಾವಣೆ. ನಮಗೆ ದೇಶ ಮುಖ್ಯ, ಆಮೇಲೆ ಪಕ್ಷ ಮುಖ್ಯ, ಆಮೇಲೆ ವ್ಯಕ್ತಿ ಮುಖ್ಯ. ಹಾಗಾಗಿ ಇವತ್ತು ದೇಶ ಮುಖ್ಯ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಕಳೆದ 10 ವರ್ಷಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ, ಭಾರತ ಎಷ್ಟು ಬದಲಾಗಿದೆ, ಅಭಿವೃದ್ಧಿಯಲ್ಲಿ ಎಷ್ಟು ಬದಲಾಗಿದೆ ಅನ್ನುವಂಥದ್ದನ್ನ ನಾವು ಕಳೆದ 10 ವರ್ಷಗಳಲ್ಲಿ ನೋಡಿದ್ವಿ. ಇವತ್ತು ಸ್ವಾತಂತ್ರ್ಯ ಬಂದಾಗಿದ್ದ ನಾವು ಏನೆಲ್ಲ ಬೆಳವಣಿಗೆಗಳನ್ನು ಕಂಡಿದ್ದೇವೆ ಅನ್ನುವಂಥದ್ದು. ಇವತ್ತು ದೇಶದ ಚುನಾವಣೆ ಅಂದರೆ ನಾವು ಭದ್ರತೆಗಾಗಿ ಚುನಾವಣೆ ಮತ್ತು ಸುರಕ್ಷತೆಗಾಗಿ ಚುನಾವಣೆ, ಅಭಿವೃದ್ಧಿಗಾಗಿ ಚುನಾವಣೆ. ಇವತ್ತು ನಾವು ದೇಶದಲ್ಲಿ ಇಲ್ಲಿ ನಮಗೆ ಸುಡು ಬಿಸಿಲು ಸುಡ್ತಾ ಇದೆ, ಆದ್ರೆ ಗಡಿಯಲ್ಲಿ ಇವತ್ತು ಯೋಧರ ಗಡಿಯಲ್ಲಿ ಒಂದು ಗನ್ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಅಂದ್ರೆ ಅಷ್ಟು 0 ಡಿಗ್ರಿ ಚಳಿ ಇರುತ್ತೆ. ಈಗ ಅವ್ರಿಗೆ ಒಳ್ಳೆ ಸಮವಸ್ತ್ರ ಇರಲಿಲ್ಲ, ಒಳ್ಳೆ ಶೂಗಳಿರಲಿಲ್ಲ, ಒಳ್ಳೆ ಊಟ ಇರಲಿಲ್ಲ, ಒಳ್ಳೆ ಗನ್ನುಗಳಿರಲಿಲ್ಲ. ಗನ್ನುಗಳು ಎಂತ ಗನ್ನುಗಳಂತ ಅವರ ಪ್ರಯತ್ನ ಇದ್ದಿದ್ದು ಈ ಟೆರರಿಸ್ಟ್ಗಳ ಹತ್ರ ಮಿಷಿನ್ ಗನ್ನುಗಳು. ಆದ್ರೆ ನಮ್ಮ ಯೋಧರ ಹತ್ರ ಈ ನಮ್ಮ ಹಳ್ಳಿಗಳಲ್ಲಿ ಇರ್ತಾ ಇರ್ತಲ್ಲ ರೈಫಲ್ ಗೊತ್ತಲ್ಲ. ಈ ಹೊಲಗಡ ಕಡೆ ತೋಟಗಳ ಕಡೆ ಹೋದಾಗ
ಹೋಗ್ತಾರೆ, ಓಡಾಡ್ಕೊಂಡು ಮತ್ತೆ ಬಂದು ಮನೆಯಲ್ಲಿ ತಗ. ಇಂಥ ಗನ್ನುಗಳು ನಮ್ಮ ಯೋಧರ ಹತ್ರ ಇದೆ. ಆದ್ರೆ ಟೆರರಿಸ್ಟ್ಗಳ ಹತ್ರ ಮಿಷಿನ್ ಗನ್ ಒಂದ್ಸಾರಿ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಜನ ಇದ್ರು ಓಡಿಸ್ಬಿಡ್ಬೋದು. ಅಂತ ಗನ್ನುಗಳು ಅವ್ರ ಹತ್ರ ಇದೆ. 65 ವರ್ಷಗಳಲ್ಲಿ ಇದೆ ಬಂದಿದ್ದು. ಮೋದಿ ಅವರು ಬಂದ್ರೆ ಆ ದೀಪಾವಳಿ ಹಬ್ಬಗಳ ದಿವಸ ಅವ್ರ ಜೊತೆಯಲ್ಲಿ ಆಚರಣೆ ಮಾಡುವಂಥದ್ದು ಮತ್ತು ಅವರ ಪರಿಸ್ಥಿತಿ ಅವಲೋಕನ ಮಾಡಿ ನಮ್ಮ ದೇಶದಲ್ಲಿ ಗಡಿ ಕಾಯುವಂತವರಿಗೆ ಯಾವ ರೀತಿ ಇರಬೇಕು, ಇವತ್ತು ಗಡಿ ಕಾಯುವಂತವರಿಗೆ ಸುಸಜ್ಜಿತವಾದಂತಹ ಮಿಷಿನ್ ಗನ್ಸ್ ಮತ್ತೆ ಅವರು ಈ ಶೂಗಳು ಹಾಕಿದ್ರೆ ಮೈಯೆಲ್ಲ ಬಿಸಿ ಆಗಬೇಕು ಅಂತ ಶೂಗಳು ಕೊಡುವಂಥದ್ದು, ಅವ್ರಿಗೆ ಒಂದು ಒಳ್ಳೆ ಬುಲೆಟ್ ಪ್ರೂಫ್ ಜಾಕೆಟ್ಗಳು ಕೊಡುವಂಥದ್ದು, ಮತ್ತೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಮವಸ್ತ್ರ ಇರ್ಬೋದು, ಮತ್ತೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಗುಣಮಟ್ಟವಾದಂತ ಒಂದು ಊಟವನ್ನು ಕೊಡುವಂಥದ್ದು. ಅಂದ್ರೆ ಅವರು ಎಲ್ಲಾ ರೀತಿಯಲ್ಲಿ ಸಜ್ಜು ಮಾಡಿ 140 ಕೋಟಿ ಜನರು ಇವತ್ತು ನೆಮ್ಮದಿಯಾಗಿ ದೇಶದಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ಗಡಿಯಲ್ಲಿ ಇರ್ತಕ್ಕಂಥವರು ಸರಿಯಾಗಿರ್ಬೇಕು. ಆ ಸರಿಯಾಗಿರ್ಬೇಕು ಅಂತ ಹೇಳಿ ಅವರಿಗೆ ಎಲ್ಲ ವ್ಯವಸ್ಥೆಗಳನ್ನ ನರೇಂದ್ರ ಮೋದಿ ಅವರು ಬಂದರೆ ಅವ್ರಿಗೆ ಅಷ್ಟು ಅಚ್ಚುಕಟ್ಟಾಗಿ ಅವ್ರಿಗೆ ಎಲ್ಲ ರೀತಿಯಲ್ಲಿ ಸೌಲಭ್ಯಗಳನ್ನ ಕೊಟ್ಟ ನಂತರ ದೇಶದ ಭದ್ರತೆ ಇವತ್ತು ಹೆಚ್ಚಾಗಿದೆ. ಇವತ್ತು ನಾವೆಲ್ಲರೂ ಕೂಡ ದೇಶದ ಇರತಕ್ಕಂಥ 140 ಕೋಟಿ ಜನ ಇವತ್ತು ನಿಟ್ಟುಸಿರು ನೆಮ್ಮದಿಯಾಗಿ ಇವತ್ತು ನಾವೆಲ್ಲರೂ ಕೂಡ ಜೀವನ ಮಾಡ್ತಾ ಇದ್ದೀವಿ. ಹಿಂದೆ ನೀವು ನೋಡಿ ಅಂಕಿಅಂಶಗಳು, ನೀವು ಹಿಂದೆ ಸ್ವಾತಂತ್ರ್ಯ ಬಂದಾಗಿಂದ 2014ರವರೆಗೂ ನೋಡಿ ಎಷ್ಟು ನಮ್ಮ ಸೇನಾ ಯೋಧರು ಸಾಯ್ತಾ ಇದ್ರು, ಆ ಭಾಗದಲ್ಲಿ ಇರ್ತಕ್ಕಂಥ ಎಷ್ಟು ನಾಗರಿಕರು ಸಾಯ್ತಾ ಇದ್ರು, ಏನೆಲ್ಲ ಆಗ್ತಾ ಇದ್ರು ಅಂತ ಗೌರ್ಮೆಂಟ್ ಅವ್ರು ಹೇಳ್ತಾ ಇದ್ರು. ಅಲ್ಲಿ ಹೆಚ್ಚು ಬರೀ ಕಲ್ಲು ಹೊಡೆಯೋದಷ್ಟೇ, ಕಲ್ಲು ಹೊಡೆದ್ರೆ ನಿಮ್ಗೆ 500 ರೂಪಾಯಿ ಕೊಡ್ತಾ ಇದ್ರು. ಇವತ್ತು ಕಲ್ಲು ಹೊಡೆಯೋದಿಲ್ಲ, ಯಾರು ಕಲ್ಲು ಹೊಡೆಯಕ್ಕೆ ಮುಂದೆ ಬರ್ತಾ ಇಲ್ಲ. ಅವ್ರಿಗೆಲ್ಲ ಕೂಡ ಡಿಫೆನ್ಸ್ ಅಲ್ಲಿ ಯೋಧರಲ್ಲಿ ಅಲ್ಲಿ ನಿಮಗೆ ಕೆಲಸಗಳನ್ನ ಕೊಟ್ಟಿದ್ದಾರೆ. ಇವತ್ತು ಯಾರು ಕಲ್ಲು ಹೊಡೆಯುವಾಗ 5 ಕೊಡ್ತಿದ್ರೆ ಯಾರು ಕಲ್ಲು ಹೊಡೆಯೋದಿಲ್ಲ, ಕಲ್ಲು ಹೊಡೆಯಕ್ಕೆ ಹೋಗ್ತಾ ಇಲ್ಲ. ಆದ್ರೆ ದೇಶ ಸೇವೆ ಈಶ ಸೇವೆ ಅಂತ ಹೇಳಿ ಇವತ್ತು ಡಿಫೆನ್ಸ್ ಅಲ್ಲಿ ಮಿಲಿಟರಿಯಲ್ಲಿ ಬೇರೆ ಬೇರೆ ಇದರಲ್ಲಿ ಸೇರ್ಕೊಂಡಿದ್ದಾರೆ, ಕೆಲಸ ಸೇರ್ಕೊಂಡಿದ್ದಾರೆ. ನಮಗೆ ಕಲ್ಲು ಹೊಡೆಯ ಕೆಲಸ ಬೇಡ, ದೇಶಕ್ಕಾಗಿ ನಾವು ದುಡಿತೀವಿ ಅಂತ ಹೇಳಿ ಇವತ್ತು ಅಂತ ಕೆಲಸದಲ್ಲಿ ನೋಡ್ಕೊಂಡಿದ್ದಾರೆ. ಆದ್ರೆ ಇವತ್ತು ಯೋಧರ ಒಂದು ಮೊದಲು ಎಷ್ಟು ಸಾವಿರ ಗಟ್ಟಲೆ ಸಾಯ್ತಾ ಇದ್ರು, ಯೋಧರ ಪ್ರಮಾಣ ಬಹಳಷ್ಟು ಕಡಿಮೆ ಆಗಿದೆ. ನಾಗರಿಕರು ಕೂಡ ಸಾಯುವಂಥದ್ದು ಬಹಳ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ನಮ್ಮ ಯೋಧರಿಗೆ ಆ ಸೌಲಭ್ಯಗಳನ್ನ ಪೂರೈಸಿದಾಗ ದೇಶದ ಒಳಗೆ ಒಬ್ಬ ನುಸುಳುಕೋರ, ಒಬ್ಬ ಆತಂಕವಾದಿ, ಒಬ್ಬ ಟೆರರಿಸ್ಟ್ ನಮ್ಮ ದೇಶದ ಒಳಗೆ ಬರಬೇಕು ಅಂತ ಹೇಳಿದ್ರೆ ಸಾರಿ ಯೋಚನೆ ಮಾಡ್ತಾನೆ. ಜೆಡಿಎಸ್ ಪಕ್ಷಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಜೆಡಿಎಸ್ ಸಿಂಬಲ್ ಇರುತ್ತೆ. ನೀವು 26ನೇ ತಾರೀಕು ಬೆಳಗ್ಗೆ ನಿಮ್ಮ ಮತದಾನ ಕೇಂದ್ರಕ್ಕೆ ಹೋಗಿ ನೆನೆ ಹೊತ್ತ ಮಹಿಳೆಯ ಗುರುತಿಗೆ ಮತವನ್ನು ಚಲಾಯಿಸಬೇಕು. ಅವರ ಜನಸಂಖ್ಯೆ 2, ಅವರನ್ನ ಹೆಚ್ಚಿನ ಮತಗಳಿಂದ ನಾವು ಜಯಿಸಿದ್ರನ್ನಾಗಿ ಮಾಡಿದ್ರೆ ಮಲ್ಲೇಶ್ ಬಾಬು ಅವರು ಸಂಸದರಾಗ್ತಾರೆ, MP ಆಗ್ತಾರೆ. ಆದರೆ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ. ಹಾಗಾಗಿ ದೇಶದ ಭದ್ರತೆಗಾಗಿ ನಾವು ಮಲ್ಲೇಶ್ ಬಾಬು ಅವರನ್ನ ಆಯ್ಕೆ ಮಾಡಬೇಕು. ಮತ್ತು ದೇಶದಲ್ಲಿ ಸುರಕ್ಷತೆ ಇವತ್ತು ದೇಶದಲ್ಲಿ ಯಾವ ದೇಶಗಳಲ್ಲಿ ಯುದ್ಧ ಆದಾಗ ನರೇಂದ್ರ ಮೋದಿ ಅವರು ಒಂದೇ ಒಂದು ಫೋನ್ ಮಾಡಿದ್ರೆ ಯುದ್ಧವನ್ನ ನಿಲ್ಲಿಸಿ ಅಲ್ಲಿ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ದೇಶದಿಂದ ಹೋಗಿರ್ತಾರೆ, ವ್ಯಾಪಾರಕ್ಕಾಗಿ ಹೋಗಿರ್ತಾರೆ, ಉದ್ಯೋಗಕ್ಕಾಗಿ ಹೋಗಿರ್ತಾರೆ, ಮತ್ತು ಟೂರ್ ಹೋಗಿರ್ತಾರೆ. ಇಂಥವ್ರು ಎಷ್ಟೇ ಇದ್ರೂ ಕೂಡ ಆ ದೇಶಗಳಲ್ಲಿ ಯುದ್ಧವನ್ನ ನಿಲ್ಲಿಸಿ ವಿಶೇಷ ವಿಮಾನಗಳ ಮೂಲಕ ನಮ್ಮ ದೇಶಕ್ಕೆ ಸುರಕ್ಷಿತವಾಗಿ ವಾಪಸ್ ಕಳಿಸ್ತಾರೆ. ಅದಕ್ಕಾಗಿ ನರೇಂದ್ರ ಮೋದಿ ಅವರನ್ನು 3ನೇ ಬಾರಿಗೆ ಮಾಡಬೇಕಾಗಿದೆ. ಇವತ್ತು ದೇಶದ ಅಭಿವೃದ್ಧಿ ವಿಚಾರದಲ್ಲಿ 65 ವರ್ಷಗಳಲ್ಲಿ ಯಾವ ರೀತಿ ಇತ್ತು, ಈಗ 10 ವರ್ಷಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳು ಅಂದ್ರೆ ಹಿಂದೆ ಮಿಷಿನರೀಸ್ ಇರಲಿಲ್ಲ, ಮೆಂಗಿರಲಿಲ್ಲ, ಬಹಳ ಕಷ್ಟ ಆಗ್ತಾ ಇತ್ತು. ಇವತ್ತು ಅಂತ ಒಳ್ಳೆ ಮಿಷಿನರೀಸ್ ಇರೋದ್ರಿಂದ ಇವತ್ತು ಪ್ರತಿದಿನ ಇಷ್ಟು ಕಿಲೋಮೀಟರ್ ಅಂತ ರಸ್ತೆಗಳಾಗ್ತಾ ಇರ್ತಕ್ಕಂಥ. ಆದ್ರೆ ನಮಗೆಲ್ಲ ಏನ್ ಹೇಳಿದ್ರು, 5 ಗ್ಯಾರಂಟಿಗಳು ಅಂತ ಹೇಳಿದ್ರು. ಯಾವುದೇ ಒಂದು ಯೋಜನೆ ಸರ್ಕಾರ ಕೊಡಬೇಕಾದ್ರೆ, ಘೋಷಣೆ ಮಾಡಬೇಕಾದ್ರೆ ಅದಕ್ಕೆ ಸಾಧಕ ಬಾಧಕಗಳೇನು, ಅದರ ದುಷ್ಪರಿಣಾಮಗಳೇನು, ಎಷ್ಟು ಹಣ ಖರ್ಚಾಗುತ್ತೆ, ಇವೆಲ್ಲ ಲೆಕ್ಕಾಚಾರ ಮಾಡಬೇಕು. ಇವರು ಏನ್ ಮಾಡಿದ್ರು, ಅಧಿಕಾರಕ್ಕೆ ಬರಬೇಕು, ಅಧಿಕಾರಕ್ಕೆ ಬಂದು ಸುಳ್ಳು ಏನೋ ಒಂದು ಹೇಳಿ ಅಧಿಕಾರ
ನಿಧಿ ಮತ್ತೆ ಶಕ್ತಿ ಯೋಜನೆ, ಅನ್ನಭಾಗ್ಯ, ಈ 5 ಯೋಜನೆಗಳನ್ನು ಹೇಳ್ಬಿಟ್ಟು ಗೃಹಲಕ್ಷ್ಮಿಯಲ್ಲಿ ಹೇಳಿದ್ರು ಮನೆಯಲ್ಲಿ ಎಷ್ಟು ಜನ ಮಹಿಳೆಯರಿರ್ತಾರೆ ಎಲ್ಲರಿಗೂ ಕೂಡ 2,000 ರೂಪಾಯಿಗಳನ್ನ ಕೊಡ್ತೇವೆ ಅಂತ ಹೇಳಿದ್ರೆ ಇಲ್ವಾ? ಎಲ್ಲರಿಗೂ 2,000 ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಗೆದ್ದ ತಕ್ಷಣ ಹೇಳಿದ್ರು ಎಲ್ಲರ ಮನೆಗೂ ಇಲ್ಲ, ಎಲ್ಲರಿಗೂ ಇಲ್ಲ, ಮನೆ ಯಜಮಾನತಿ ಯಾರಿದ್ರೆ ಅವ್ರಿಗೆ ಮಾತ್ರ ಅಂತ ಹೇಳಿ. ಅಂದ್ರೆ ಅಲ್ಲಿ ಸುಳ್ಳು ಆಯ್ತಲ್ಲ. ನಮ್ಗೆ ಹೇಳಿದ್ದೇನೋ ಈ ಮನೆಯಲ್ಲಿ 4 ಜನ ಇರ್ತಾರೆ, ಹೆಣ್ಮಕ್ಳು, ತಾಯಿ, ಸೊಸೆ, ಮಗಳು, ಯಾರು 4 ಜನ ಇರ್ತಾರೆ, ಅಥವಾ 2 ಸೊಸೆ ಇರ್ತಾರೆ. 4 ಜನ ಅಂದಾಗ ಮನೆಯಲ್ಲಿ ಕುತ್ಕೊಂಡು ಯೋಚನೆ ಮಾಡಿರ್ತಾರೆ, ನಾವು 8,000 ನಮ್ಮ ಮನೆ ತೋರುತ್ತೆ ತಿಂಗಳಿಗೆ, ನಾವು ಈ ಸಾರಿ ಅವ್ರು ಓಟ್ ಕೊಟ್ಬಿಡೋಣ. ಕೊಟ್ಟಾದ್ಮೇಲೆ ಗೆದ್ದಾದ್ಮೇಲೆ ಹೇಳಿದ್ರು ಮನೆ ಯಜಮಾನತಿಗೆ ಈ ಮನೆಯಲ್ಲಿ ಗಲಾಟೆ ಹುಟ್ಟಾಕದು. ಮನೆಯಲ್ಲಿ ಈಗ ಹಿರಿಯರು ಅಂದ್ರೆ ಅತ್ತೆನೇ ಇರ್ತಾರೆ, ಕೆಲವು ಮನೆಗಳಲ್ಲಿ ಸೊಸೆನೇ ಡಾಮಿನೇಟ್ ಇರ್ತಾರೆ, ಅಲ್ಲಿ ಗಲಾಟೆಗಳು ಪ್ರಾರಂಭ ಆಗ್ತದೆ. ನನಗ್ ಬೇಕು ಅಂತ. ಅದು ಕೆಲವು ಮನೆಗಳಿಗೆ ಏನು ತೊಂದರೆ ಇರುತ್ತಿಲ್ಲ, ನಮ್ಮ ಅತ್ತೆ ದೊಡ್ಡವರಪ್ಪ ಅವ್ರು ಗೌರವ ಕೊಡ್ಬೇಕು ಅಂತ ಇರ್ತಾರೆ, ಅವ್ರಿಗೆ ಕೊಡ್ಲಿ ಬಿಡು ಅಂತಾರೆ. ಅದು ಎಲ್ಲ ಮನೆಗಳಲ್ಲಿ ಹಾಗೆ ಇರಲ್ಲ, ಎಲ್ಲ ಮನೆಗಳಲ್ಲೂ ಹಂಗಿರಲ್ಲ. ಅಲ್ಲಿ ಗಲಾಟೆಗಳ ಪ್ರಾರಂಭ ಆಗ್ತದೆ, ನನಗ್ ಬೇಕು ಅಂತ. ದಿ ಪ್ರೀತಿ CBSE ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ. ನಮ್ಮ ಶಾಲೆಯಲ್ಲಿ 2024-25ನೇ ಸಾಲಿನ ಪ್ರೀ ಸ್ಕೂಲ್ LKG UKG ಗ್ರೇಡ್ 1 to ಗ್ರೇಡ್ 10 CBSE ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ IIT, JEE, NEET ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್ ಮುಂತಾದ ಕೋ-ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು. ಕುಮಾರಣ್ಣಗೆ ಮಂಡ್ಯ ಮೀಟಿಂಗ್ ಅಲ್ಲಿ ಎಲ್ಲ ತಾಯಂದ್ರು ಬಂದು ಹೇಳಿದ್ರು, ನನಗೆ 2,000 ಕೊಟ್ಟಿದ್ದಾರೆ, ಮನೆಗೆ ಹೊರತಿ, ನನಗೆ 2 ಹೆಣ್ಣು ಮಕ್ಕಳು 2 ಸೊಸೆ ಇದ್ದಾರೆ, ಈ 2,000 ಯಾರು ಕೊಡಿ? ಮೊದಲು ಊಟ ಹಾಕೋರು ಹೆಣ್ಣು ಮಕ್ಕಳು ಬಂದು ನನಗೆ 50-100 ಕೊಡೋರು, 2 ಖರ್ಚು, ಇನ್ನೊಂದು ಖರ್ಚು ಕೊಡೋರು. ಇವತ್ತು 2,000 ಕೊಟ್ಟು ನನಗೆ 2,000 ನೀನು ಯಾಕೆ ಕೊಡಲಿಲ್ಲ, ನನಗೆ 2,000 ತಾಳಿ ತಪ್ಪಿಸ್ಬಿಟ್ರೆ ನಾನು ಬಂದು ಕುಮಾರಣ್ಣರು ಏನ್ ಮಾಡುದು, ನೀವು ಕೊಟ್ಟರೆ ಎಲ್ರಿಗೂ ಕೊಡಿ, ದೊಡ್ಡವರು ಅಂತೇಳಿ ಅವರು ಕೊಟ್ಟು ಅವ್ರನ್ನ ಊಟ, ಇವತ್ತು ಬಟ್ಟೆ, ಊಟ, ಸ್ನಾನ ಮಾಡಿಸ್ತಿದ್ದಂಗೆ ಮಾಡಿಕೆ ದಾರಿ ತಪ್ಪಿಸಿದ್ರಿ ಅಂದ್ರೆ ಅದನ್ನ ನಮ್ಮ ನಾಡಿನ ಉಪಮುಖ್ಯಮಂತ್ರಿ ಆದಂತ DK ಶಿವಕುಮಾರಣ್ಣರು ಅವರಿಗೆ ನಿಲ್ಲಕ್ಕಾಗ್ತಿರ ದೇವೇಗೌಡರ ಅರಿವು ಜೀವ ಕೊಡುವಂತ ಡಾಕ್ಟರ್ನ ಕಲಿಪುರದಲ್ಲಾಗಿದ್ದಾರೆ. ಇವಾಗ ಎಷ್ಟೇ ದುಡ್ಡು ನೀವು ಓಟಿಗೆ 10,000 ಕೊಟ್ಟರು 10,000 ನೀವು ಓಟ್ ತಗೋತಾರೆ, ದೇವೇಗೌಡರು ಅಳಿಯರಿಗೆ ಓಟ್ ಹಾಕ್ತಾರೆ. ಮುಂದಿನ ಡಾಕ್ಟರ್ ಅಂತ ಕ್ಯಾಂಡಿಡೇಟ್ ಹಾಕ್ಬಿಟ್ರು ಅಂತ ಕುಮಾರಣ್ಣನ ಮೇಲೆ ಅವಹೇಳನಕಾರಿಯಾಗಿ ಎಲ್ಲ ಕಾಂಗ್ರೆಸ್ ವಿಭಾಗಗಳ ಹೆಣ್ಣುಮಕ್ಕಳು ಎತ್ತಿ ನೀವು ಸ್ಟ್ರೈಕ್ ಮಾಡಬೇಕು. ನೀವು ಸ್ಟ್ರೈಕ್ ಮಾಡಿದ್ರೆ ಎಲ್ಲರೂ ನಿಮ್ಮ ಯಾರ್ಯಾರ ಹೆಣ್ಣುಮಕ್ಕಳು ಸ್ಟ್ರೈಕ್ ಮಾಡಿದ್ದಾರೆ ಅವನ್ನ ಒಳ್ಳೆ ಉನ್ನತ ಉದ್ಯೋಗ ಕೊಡ್ತೀರಿ, ನಿಮಗೆ ಪಕ್ಷದಲ್ಲಿ ಉನ್ನತ ಉದ್ಯೋಗ ಕೊಡ್ತೀರಿ, ನಿಮ್ಮನ್ನ ಯಾವ್ದಾರ ನಾಮನಿಗಳನ್ನು ಮಾಡ್ತೀರಿ ಅಂತೇಳಿ ಕುಮಾರಣ್ಣನ ಮೇಲೆ ಹೆಣ್ಣು ಮಕ್ಕಳಿಗೆ ಎತ್ತಾರೆ.
20 ವರ್ಷ ನನಗೆ ಗಂಡ ಬಂದ ಬಿರಿಯಾನಿ ಮಾಡ್ದ ತಿಂದ ಮಕ್ಕಳು ಚೆನ್ನಾಗವೆ ಅಂತೆಲ್ಲ ಮಕ್ಕಳು ನೋಡ್ದ ಎದ್ನಿತ್ಕೊಂಡು ಗಂಡ ಹೇಳ್ತಾರೆ ಏನು ನನಗೂ ನಿನಗೂ ಇವತ್ತು ಯಾವುದೇ ಸಂಬಂಧ ಇಲ್ಲ, ಇನ್ನು ನಾನು ಎಷ್ಟು ಬೇಕಾದ್ರೂ ಮದುವೆ ಆಗ್ಬೋದು. ಅವ್ರು ದಿಕ್ಕಚ್ಚಿಲ್ಲ. ತಂದೆ ತಾಯಿ ಹತ್ರ ಹೋದ್ರೆ ಇಲ್ಲ ನಿಮ್ಮ ಅತ್ತೆ ಮಾವನ್ನು ಕೇಳೋಣ ಅಂತ ಫಸ್ಟ್ ಅತ್ತೆ ಮಾವನ್ನು ಕೇಳಿರ್ತಾರೆ. ಅತ್ತೆ ಮಾವ ಏನ್ ಹೇಳ್ತಾರೆ, ಇದು ನಮ್ಮ ಸಂಪ್ರದಾಯ, ನಮ್ಮ ಕಾನೂನು ಏನು, ಈ ಕಾನೂನು ಯಾವ್ದಪ್ಪ, ಇವತ್ತು ಅವಳು ಬಾವಿ ಕೆರೆ ನೋಡ್ಕೊಳ್ಬೇಕು, ತನ್ನ 3 ಮಕ್ಕಳನ್ನ ಬಾವಿಗೆ ಕೆರೆಗಾಗಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು. ತಂದೆ ತಾಯಿ ಹೋಗ್ತಾರೆ. ತಂದೆ ತಾಯಿ ಏನ್ ಹೇಳ್ತಾರೆ, ಅವ್ರು ಹೇಳಿದ್ರು ಕಾರ್ಯಕ್ರಮ, ನೀನ್ ಋಣ ನೀನು ನಾನು 500,000 ಕೊಡ್ತೀನಿ, ಜೀವನ ಮಾಡ್ಕೋ, ನೀನು ಯಾವ್ದನ್ನ ಮನೆ ಕೆಲಸ ಮಾಡಿದ್ರು ಅವ್ನು ತಾಳು ಬಿಟ್ಬಿಡು ಅಂತ ಹೇಳಿ. ಇದನ್ನ ಪ್ರಧಾನಿಯವರು ಬರೀತಾರೆ. ಪ್ರಧಾನಿಯವರು ಆವತ್ತು ಸಂಸತ್ತಲ್ಲಿ ಆವತ್ತು ತನ್ನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತಾರೆ. ಈ ತಲಾಖು ಕಾನೂನು ದೇಶದಲ್ಲಿ ಒಂದೇ ಕಾನೂನು ಇರಬೇಕು, ಈ ಕಾನೂನು ತೆಗೆಯಬೇಕು ಅಂತೇಳಿ ತಲಾಖ್ ನಿಷೇಧ ಮಾಡ್ತಾರೆ. ಅವರಿಗೆ ಹಬ್ಬ ಮಾಡಿ ನಾನು ಅಲ್ಲ ನೋಡಿಲ್ಲ, ದೇವರು ನೋಡಿಲ್ಲ, ನಾನು ನೋಡ್ಕೊಂತಾನೆ ಅಂತ ಅವನು ಕರ್ಕೊಂಡ್ಬಂದು ದೇಶದಲ್ಲಿ ಗುರುತಿಸ್ತಾರೆ. ಅವನೇನ್ ಹೇಳ್ತಾರೆ, ನನ್ನ ಹೆಂಡತಿ ನನ್ನ ಮಕ್ಕಳಿಂದ ಮದುವೆ ಆಗಲ್ಲ ಅಂತ ಆ ಹುಡುಗಿ ಓದಕ್ಕೆ ಹೋಗ್ತಾರೆ. ಇವತ್ತು ಓದಕ್ಕೆ ಹೋಗಿ ಡಿಗ್ರಿ ಪಾಸ್ ಆಗಿ ನಾವು ಮಾಡ್ತಾ ಇದ್ದಾರೆ. ಇದು ನರೇಂದ್ರ ಮೋದಿ ಅವರು ಇದಕ್ಕೆ ಮುಸ್ಲಿಂ ವಿರೋಧಿ, ಯಾರು ವಿರೋಧಿ, ಮುಸ್ಲಿಂ ವಿರೋಧಿ. ಆವಾಗ ಕೊಡೋಕ್ಕಾಗಿಲ್ಲ. ಆವಾಗ 60 ವರ್ಷಗಳು ಇವರ ಸಾಧನೆ ಏನಂದ್ರೆ ಎಲ್ಲ ಹಗರಣಗಳು, ಲಕ್ಷಾಂತರ ಕೋಟಿ ಹಗರಣ ನಡೆದಿದ್ದು ಅವೆಲ್ಲ ಇವರು ದಾಖಲೆ ಮಾಡ್ಕೊಂಡು ಇಟ್ಕೊಂಡಿದ್ರು. ಅದನ್ನ ಇವರು ಒಂದು ಉದಾಹರಣೆ ಹೇಳ್ತೀನಿ. ಮೊನ್ನೆ ಜಾರ್ಖಂಡಲ್ಲಿ ಕಾಂಗ್ರೆಸ್ ಎಂಪಿ ಅವರ ಮನೆ ಮೇಲೆ ರೈಡ್ ಆಗುತ್ತೆ. IT ರೈಡ್ ಆದಾಗ ಅಲ್ಲಿ ಸಿಕ್ಕಂತ ಹಣ 36,000 ಕೋಟಿ. ಲಾರಿ ಹಾಕೊಂಡು ಹೋಗಿದ್ದು.